Students, in the last class we discussed algebra of set theory, say commutative law, idempotent law, associative law, distributive law. It will discuss ಮಾಡಿದ್ದೇವೆ. In addition to this, another important result is De Morgan's law. For any three sets A, B and C, A union B whole dash, A union B whole dash. This already we discussed in the complement theory, isn't it? A union B whole dash means elements are not in A union B ಅಂತ ಅರ್ಥ. That is always equal to A dash intersection B dash, and A intersection B whole dash is equal to A dash union B dash. You can see here A union B whole dash is A dash intersection B dash, A intersection B whole dash is A dash union B dash, and elements are in A minus B union C is always A minus B intersection A minus C, A minus B intersection C is A minus B union A minus C. So this is other two results, but these two are very important. De Morgan's, this is De Morgan's law, first law of De Morgan's theory, and this is second law ಅಂತ ಕರಿತೇವೆ. ತುಂಬ ಇಂಪಾರ್ಟೆಂಟ್ ರಿಸಲ್ಟ್ಸ್. ಜಸ್ಟ್ ನೀವಿಲ್ಲಿ ಇದರದ್ದು ವೆನ್ ಡಯಾಗ್ರಾಮ್ ನೋಡಿದ್ರೆ ನಿಮ್ಗೆ ಸ್ವಲ್ಪ ಕ್ಲಾರಿಟಿ ಸಿಗಬಹುದು. ನೋಡಿ, ಈ ವೆನ್ ಡಯಾಗ್ರಾಮ್ನಲ್ಲಿ ವಿ ಕ್ಯಾನ್ ಅಬ್ಸರ್ವ್ ದಿಸ್ ಎ ಇಂಟರ್ಸೆಕ್ಷನ್ ಬಿ ರೀಜನ್, ನಾವಿಲ್ಲಿ ಗ್ರೀನ್ ಶೇಡ್ ಮಾಡಿರುವಂಥದ್ದು ಸೆಟ್ ರೆಪ್ರೆಸೆಂಟ್ ಮಾಡುವಂಥದ್ದು. ಸೊ ಎ ಇಂಟರ್ಸೆಕ್ಷನ್ ಬಿ ರೆಪ್ರೆಸೆಂಟಿಂಗ್ ಹಿಯರ್, ದಿಸ್ ಇಸ್ ಎ ಇಂಟರ್ಸೆಕ್ಷನ್ ಬಿ. ಓಕೆ, this is A union B. Elements either may be in A or may be in B or in both. So nothing but totally we call it as A union B. This is A complement. What do you mean by A complement? Elements are not in A. See, the whole set is universal. Now we do ಒಟ್ಟಾರೆ ಸೆಟ್ ಅನ್ನು ಯೂನಿವರ್ಸಲ್ ಯು ಅಂತ ಕರಿತೀವಲ್ವಾ. ಸೊ ಈ ಯು ಸೆಟ್ನಲ್ಲಿ ದಿಸ್ ಎ ಡ್ಯಾಶ್ ಮೀನ್ಸ್ ಎಲಿಮೆಂಟ್ಸ್ ಆರ್ ನಾಟ್ ಇನ್ ಎ. ದಿಸ್ ಇಸ್ ಎ. ಅದರ್ ದ್ಯಾನ್ ದ್ಯಾಟ್ ರಿಮೈನಿಂಗ್ ಎಲಿಮೆಂಟ್ಸ್ ಆರ್ ಎ ಡ್ಯಾಶ್. ದ್ಯಾಟ್ ಎಲಿಮೆಂಟ್ ಮೇ ಬಿ ಇನ್ B or maybe in outside of both A and B, nothing but universal. Totally it's nothing but A dash. And this is A intersection B dash. It means elements are only in A. This is exclusive of A. ಯಾಕೆ ಎಕ್ಸ್ಕ್ಲೂಸಿವ್ ವರ್ಡ್ನ ಬಳಸ್ಕೊಳ್ತೀನಿ ಅಂತಂದರೆ, ಸಮ್ಟೈಮ್ಸ್ ಈ ರೀಜನಿಗೆ ಬಂದುಬಿಟ್ರೆ ಎಲಿಮೆಂಟ್ಸ್ ಏನಲ್ಲೂ ಇರುತ್ತೆ, ಬಿನಲ್ಲೂ ಇರುತ್ತೆ. ಬಟ್ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಹೇಳೋದು, ನೋಡಿ, ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಹೇಳೋದು ಎಲಿಮೆಂಟ್ಸ್ ಆರ್ ಓನ್ಲಿ ಇನ್ ಎ ಬಟ್ ನಾಟ್ ಇನ್ ಬಿ. ಆಗ ಓನ್ಲಿ ದಿಸ್ ರೀಜನ್ ಈಸ್ ಇನ್ಕ್ಲೂಡೆಡ್. ದಿಸ್ ಈಸ್ ಎಕ್ಸ್ಕ್ಲೂಸಿವ್ಲಿ ಇನ್ ಎ ಅಂತ ಕರೆಯೋದು ನಾವು. ಅದು ಬಿನಲ್ಲಿ ಇಲ್ಲವೇ ಇಲ್ಲ ಎಲಿಮೆಂಟ್, ಹಾಗಾಗಿ ಕಾಮನ್ ರೀಜನಿಗೆ ಬರಲ್ಲ. ಇನ್ನು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಅಂತಂದರೆ ಎಲಿಮೆಂಟ್ಸ್ ಆರ್ ಓನ್ಲಿ ಇನ್ ಬಿ, ಕಾಮನ್ ರೀಜನ್ ಇರಲ್ಲ, ಏನಲ್ಲೂ ಇರಲ್ಲ, ಓನ್ಲಿ ಇನ್ ಬಿ, ಎಕ್ಸ್ಕ್ಲೂಸಿವ್ ಬಿ ಆಗುತ್ತೆ. ಎ ಯೂನಿಯನ್ ಬಿ ಡ್ಯಾಶ್ ಮೀನ್ಸ್ ಎಲಿಮೆಂಟ್ಸ್ ಆರ್ ಇನ್ ಎ ಇಂಟರ್ಸೆಕ್ಷನ್ ಬಿನಲ್ಲಿರುತ್ತೆ ಬಟ್ ನಾಟ್ ಇನ್ ಬಿ. ಇದೊಂದು ರೀಜನ್ ಎಕ್ಸ್ಕ್ಲೂಡ್ ಆಗಿರುತ್ತೆ. ಸೊ A union B dash. A union B dash means outside elements ಕೂಡ ಕನ್ಸಿಡರ್ ಆಗುತ್ತೆ. ಮೇ ಬಿ ಇನ್ ಎಂಟೈರ್ ಸೆಟ್ A those elements are in B, so therefore this common region also included, and other than that is outside region but not exclusive B. Okay, similarly this A dash union B also in the same way we can define. These two are De Morgan's law. This I am exactly going to say how this De Morgan's law can be shown in Venn diagram. ನೋಡಿ, ಫಸ್ಟ್ ಲಾ ಡಿ ಮಾರ್ಗನ್ಸ್ ಲಾ ನಾವು ಡಿಸ್ಕಸ್ ಮಾಡಿದ್ದೀವಿ. ಡಿ ಮಾರ್ಗನ್ಸ್ನ ಫಸ್ಟ್ ಲಾ ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್ ಈಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್. ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್, ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ. ಸಿ, ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್ ಮೀನ್ಸ್ ಎಲಿಮೆಂಟ್ಸ್ ಆರ್ ನಾಟ್ ಇನ್ ಎ ಆರ್ ಯೂನಿಯನ್ ಆಲ್ಸೋ ರೆಪ್ರೆಸೆಂಟಿಂಗ್ ಆರ್ ನಾಟ್ ಇನ್ ಬಿ. ನೋಡಿ, ಎಲಿಮೆಂಟ್ಸ್ ಎನಲ್ಲಿ ಇಲ್ಲ ಅಥವಾ ಬಿನಲ್ಲಿ ಇಲ್ಲ ಅಂತ ಹೇಳುವ ರೀಜನ್ ಎಕ್ಸಾಕ್ಟ್ಲಿ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್ ಆಗಿರುತ್ತೆ. ಅಂದರೆ ಎ ಇಂಟರ್ಸೆಕ್ಷನ್ ಬಿ ರೀಜನನ್ನು ಬಿಟ್ಟು ಉಳಿದೆಲ್ಲವೂ ಆಗಿರುತ್ತೆ ಅಂತ ಅರ್ಥ. ಯಾಕೆ ಉಳಿದೆಲ್ಲವೂ ಆಗಿರುತ್ತೆ? ನೋಡಿ, ಎಲಿಮೆಂಟ್ಸ್ ನಾಟ್ ಇನ್ ಎ ಅಂತ ಹೇಳುವಾಗ ಅದು ಬಿನಲ್ಲಿ ಇರಬಹುದು ಅಥವಾ ಔಟ್ಸೈಡ್ ಇರ್ಬೋದು, ಯೂನಿವರ್ಸಲ್ ಇರಬಹುದು. ಎಲಿಮೆಂಟ್ಸ್ ನಾಟ್ ಇನ್ ಬಿ ಅಂತ ಹೇಳುವಾಗ ಎಲಿಮೆಂಟ್ಸ್ ಎನಲ್ಲಿ ಇರಬಹುದು ಅಥವಾ ಔಟ್ಸೈಡ್ ಇರಬಹುದು. ಬಟ್ ಕಾಮನ್ ಬರಲಿಕ್ಕೆ ಚಾನ್ಸಸ್ಸೇ ಇಲ್ಲ. ಯಾಕೆ ಕಾಮನ್ ಬರಲ್ಲ? ಎ ಇಂಟರ್ಸೆಕ್ಷನ್ ಬಿ ಯಾಕೆ ಬರಲ್ಲ ಅಂತಂದರೆ, ಇದರ ಅರ್ಥವೇ ನಾಟ್ ಇನ್ ಎ ಆರ್ ನಾಟ್ ಇನ್ ಬಿ. ಇಲ್ಲ ಎನಲ್ಲಿ ಇರಬಾರ್ದು, ಇಲ್ಲ ಬಿನಲ್ಲಿ ಇರಬಾರ್ದು. ಅಂದರೆ ಎರಡೂ ಕಡೆ ಕಾಮನ್ ಆಗಿ ಸಿಗುವಂಥ ಎಲಿಮೆಂಟ್ಸ್ ಇಲ್ಲವೇ ಇಲ್ಲ. ದರ್ಫೋರ್ ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್ ನಥಿಂಗ್ ಬಟ್ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್. ಅಂದರೆ ಎ ಇಂಟರ್ಸೆಕ್ಷನ್ ಬಿನಲ್ಲಿ ಇಲ್ಲವೇ ಇಲ್ಲ ಅದು. ದಟ್ ಇಸ್ ಅ ಕಾಂಪ್ಲಿಮೆಂಟ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಅನ್ನೋ ಮೀನಿಂಗನ್ನು ಕೊಡುತ್ತೆ. ಆ್ಯಂಡ್ ಸೆಕೆಂಡ್ ರಿಸಲ್ಟ್ ಈಸ್ ಎ ಕಾಂಪ್ಲಿಮೆಂಟ್ ಅಥವಾ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಈಸ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್. ಯಾಕೆ ಹಾಗೆ ಈಕ್ವಲ್ ಆಗುತ್ತೆ ಅಂತಂದರೆ, ನೋಡಿ, ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತಂದರೆ
ಎಲಿಮೆಂಟ್ಸ್ ನಾಟ್ ಇನ್ ಎ ಆ್ಯಂಡ್ ನಾಟ್ ಇನ್ ಬಿ. ಇಂಟರ್ಸೆಕ್ಷನ್ ಅಂದರೆ ಆ್ಯಂಡ್ ಬೋತ್ ಎರಡು ಕಡೆ ಅಂತ. ಎಲಿಮೆಂಟ್ಸ್ ಏನಲ್ಲೂ ಇಲ್ಲ ಮತ್ತು ಬಿನಲ್ಲೂ ಇಲ್ಲ. ಇಲ್ಲಿ ಎಲಿಮೆಂಟ್ಸ್ ಎನಲ್ಲಿ ಇಲ್ಲ ಅಥವಾ ಬಿನಲ್ಲಿ ಇಲ್ಲ. ಇಲ್ಲಿ ಎಲಿಮೆಂಟ್ಸ್ ಎನಲ್ಲಿ ಇಲ್ಲ ಆ್ಯಂಡ್ ಬಿನಲ್ಲಿ ಇಲ್ಲ. ಎಲಿಮೆಂಟ್ಸ್ ಆರ್ ನಾಟ್ ಇನ್ ಎ ಆ್ಯಂಡ್ ನಾಟ್ ಇನ್ ಬಿ. ಅದಕ್ಕೆ ನಾವು ನೇದರ್ ಇನ್ ಎ ನಾರ್ ಇನ್ ಬಿ ಅಂತ ಕರಿತೇವೆ. ನೇದರ್ ಇನ್ ಎ ನಾರ್ ಇನ್ ಬಿ ಅಂತ ಕರಿತೇವೆ. ದರ್ಫೋರ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಈಸ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್. ಯಾಕೆ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಆಗುತ್ತೆ ನೋಡಿ. ಎಲಿಮೆಂಟ್ಸ್ ಏನಲ್ಲೂ ಇಲ್ಲ ಮತ್ತು ಬಿನಲ್ಲೂ ಇಲ್ಲ ಅಂತಂದರೆ ಸೊ ಈ ಯಾವ ರೀಜನ್ಗಳು ಬರಲ್ಲ. ಎನಲ್ಲಿ ಇಲ್ಲ ಮತ್ತು ಬಿನಲ್ಲಿ ಇಲ್ಲ, ಆಗ ಆಬ್ವಿಯಸ್ಲಿ ಕಾಮನ್ ರೀಜನ್ ಬರೋದೇ ಇಲ್ಲ. ಅಂದರೆ ಎ ಇಂಟರ್ಸೆಕ್ಷನ್ ಬಿನಲ್ಲಿ ಬರೋದೇ ಇಲ್ಲ ಅದು. ಸೊ ಹಾಗಾಗಿ ಏನಲ್ಲೂ ಇಲ್ಲ ಬಿನಲ್ಲೂ ಇಲ್ಲ ಅಂತಂದರೆ ದಿಸ್ ರೀಜನ್ ನಾಟ್ ಇನ್ಕ್ಲೂಡೆಡ್, ದಿಸ್ ಈಸ್ ನಾಟ್ ಇನ್ಕ್ಲೂಡೆಡ್, ದಿಸ್ ಆಲ್ಸೋ ನಾಟ್ ಇನ್ಕ್ಲೂಡೆಡ್. ಇದು ಟುಗೆದರ್ ಯಾವಾಗ ನಾವು ಕರೆಯೋದು ಎ ಯೂನಿಯನ್ ಬಿ ಅಂತ, ಹೋಲ್ ಎ ಯೂನಿಯನ್ ಬಿನಲ್ಲೇ ಇದು ಇಲ್ಲ ಅಂತ ಆದರೆ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಆಗುತ್ತೆ. ದರ್ಫೋರ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಎ ಯೂನಿಯನ್ ಬಿ ಹೋಲ್ ಡ್ಯಾಶ್. These two are the very important results of De Morgan's law. You should remember it as De Morgan's law. Just for your explanation, I have given this Venn diagram, but you need to remember this formula. Just formula: A dash union B dash is A intersection B whole dash. A dash intersection B dash is A union B whole dash. Okay.